ಮತ ಮಹಾಭಾರತದಲ್ಲಿ ಸದ್ಯ ಖಾಲಿ ಚೊಂಬು ವರ್ಸಸ್ ಅಕ್ಷಯ ಪಾತ್ರೆಯ ವಾರ್ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಚೊಂಬು ವಾರ್ಗೆ ಈಗ ದಳಪತಿಗಳು ಎಂಟ್ರಿ ಕೊಟ್ಟಿದ್ದು ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಮುಂದಾಗ್ತಾ ಇದ್ದಾರೆ. ಎಚ್.ಡಿ. ದೇವೇಗೌಡರು, ಕುಮಾರಸ್ವಾಮಿ ಅವರು, ಎಲ್ಲ ಜೆಡಿಎಸ್ನ ಪ್ರಮುಖ ನಾಯಕರುಗಳು. ಮೋದಿ ಜೊತೆಗೂಡಿ ಗೌಡ್ರು ಕಾಂಗ್ರೆಸ್ ಮೇಲೆ ಚೂಬಾಣ ಬಿಡೋಕೆ ಪ್ರಯತ್ನ ಪಟ್ಟರು. ನಿನ್ನೆ ಕಾಂಗ್ರೆಸ್ನ ಚೊಂಬಿಗೆ ದೊಡ್ಡಗೌಡ್ರಿಂದ ಅದು ಬರೀ ಚೊಂಬಲ್ಲ, ಮೋದಿ ಅವರು ಬಂದ ಮೇಲೆ ಆಗಿದ್ದು, ಖಾಲಿ ಚೊಂಬು ಅಕ್ಷಯ ಪಾತ್ರೆ ಆಯ್ತು ಅಂತ ಕೌಂಟರ್ ಕೊಟ್ಟಿದ್ದು. UPA ಇಂದ ಬರಿದಾಗಿದ್ದ ಚೊಂಬನ್ನ ಅಕ್ಷಯ ಪಾತ್ರೆ ಮಾಡಿದ್ದು ಮೋದಿ ಅವರು. ಕಾಂಗ್ರೆಸ್ ಆರೋಪಕ್ಕೆ ಈ ರೀತಿಯಾಗಿ ಕೇಂದ್ರದ ಪರವಾಗಿ ದೇವೇಗೌಡರು ಬ್ಯಾಟಿಂಗ್ ಬೀಸಿದ್ರು. ಚೊಂಬು ವಾರ್ ಕ್ಷುಲ್ಲಕ ರಾಜಕಾರಣ ಅಂತ HDD ಆ ಸಂದರ್ಭದಲ್ಲಿ ಸಮಾವೇಶದಲ್ಲಿ ಜರಿದಿದ್ದಾರೆ ಕೂಡ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ 2014ರಲ್ಲಿ ಬರಿ ಚಂಬನ್ನ ಕೊಡ್ತಾರೆ. 10 ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು, ಹರಿಜನರು, ಗಿರಿಜನರು, ಹಿಂದುಳಿದ ವರ್ಗದವರು ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ. ಅವ್ರ ಬಗ್ಗೆ ಹೇಳುವ ಕ್ಷುಲ್ಲಕ ರಾಜಕಾರಣ ನಾಚಿಕೆ. ಅವರು ಕೊಟ್ಟಿರೋ ಖಾಲಿ ಚೊಂಬನ್ನ ನಾವು ಜನ ಮುಂದೆ ಇಟ್ಟಿದ್ದೀವಿ. ಏನು ಅಕ್ಷಯ ಪಾತ್ರ ಅಂತ ಸ್ವಲ್ಪ ಬಿಡಿಸಿ ಹೇಳಲಿ. ಅವರು ಅಕ್ಷಯ ಪಾತ್ರ ಹೊಟ್ಟೆ ತುಂಬ್ತಾ ಜೋಬ್ ತುಂಬ್ತಾ ಅಂತ ಹೇಳಿ, ಖಾಲಿ ಜೋಬು. ಅರ್ಥ ಆಯ್ತಾ? ಇದೇ ದೇವೇಗೌಡರು ಏನು ಹೇಳಿದ್ರು BJP ಬಗ್ಗೆ 1 ವರ್ಷದಿಂದ, ಅದನ್ನು ದಯವಿಟ್ಟು ತಾವೆಲ್ಲ ಮಾಧ್ಯಮದವರು, ಕುಮಾರಸ್ವಾಮಿ ಅವರಿಬ್ಬರು ಏನೇನು ಮಾತಾಡಿದ್ರು BJP ಮುಂದೆ ಅದನ್ನು ರಿಕಾಲ್ಗೆ ಹಾಕಿ, ಯಡಿಯೂರಪ್ಪನವ್ರು ಏನು ಹೇಳಿದ್ರು ಅದನ್ನು ನೀವು ರಿಕಾಲ್ಗೆ ಹಾಕಿ. ಭಾರತೀಯ ಜನತಾ ಪಕ್ಷದ ಸರ್ಕಾರ ಖಾಲಿ ಚೊಂಬು ಕೊಟ್ಟಿದೆ ಅಂತ, ಖಾಲಿ ಚೆಂಬು ಕೊಟ್ಟಿದೆ. ಚೊಂಬು, ಖಾಲಿ ಚೆಂಬು, ಹಳ್ಳಿನಲ್ಲಿ ಕೈಗೆ ಚೆಂಬು ಕೊಟ್ಟರು ಅಂತನಲ್ವಾ, ಆ ಥರ ಇದನ್ನು ಮಾಡಿರ್ತಕ್ಕಂಥದ್ದು. ಈ ದೇಶದ ಜನರಿಗೆ 15 ಲಕ್ಷ ಕೊಟ್ರ ಎಲ್ರಿಗೂ ಆಗ್ತೀವಿ ಅಂತಂದ್ರಲ್ಲ ನರೇಂದ್ರ ಮೋದಿ ಅವರು. 100 ದಿನದಲ್ಲಿ 15 ಲಕ್ಷ ರೂಪಾಯಿ ವಿದೇಶದಿಂದ ಕಪ್ಪು ಹಣ ತಗೊಬಂದು ಹಾಕ್ತೀವಿ ಮಾಡಿದ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ರೈತರ ಆದಾಯ ಡಬಲ್ ಮಾಡಿದ್ರ, ಒಳ್ಳೆಯ ದಿನಗಳು ಬಂದುವ, ಅಚ್ಚೇ ದಿನ ಈಗ ಅಂತಂದ್ರು ಬಂತ, ಅದಕ್ಕೆ ಚೆಂಪು ಕೊಟ್ಟವ್ರೆ ಅಂತ ಹೇಳಿ. ಇದು BJP ಚೆಂಪು ಕೊಟ್ಟಿರೋದಲ್ಲ. ಕರ್ನಾಟಕ ರಾಜ್ಯದಲ್ಲಿ BJP ಆಡಳಿತ ಇದ್ದಾಗಲೂ ಕರ್ನಾಟಕದ ಟ್ರೆಷರಿ ಖಜಾನೆ ಸಂಪದ್ಭರಿತವಾಗಿತ್ತು. ಕೋವಿಡ್ ಪೀರಿಯಡ್ ಹಂತದಲ್ಲೂ ಅಭಿವೃದ್ಧಿಗೆ ಕೊರತೆ ಆಗಲಿಲ್ಲ BJP ಸರ್ಕಾರ ಆಡಳಿತದಲ್ಲಿದ್ದಾಗ. ಕೆಲವು ಲೋಪದೋಷಗಳ ಬಗ್ಗೆ ಇವರು ಅಪ್ರಚಾರ ಮಾಡ್ಕೊಂಡ್ ಬಂದಿದ್ದು ಒಂದು ಭಾಗ ಇರಲಿ, ಆದರೆ ಆ ಲೋಪದೋಷಗಳ ನಡುವೆನೂ ಕರ್ನಾಟಕ ರಾಜ್ಯದ ಖಜಾನೆ ಭಾಗ್ಯಲಕ್ಷ್ಮಿ ತುಂಬಿ ತುಳುಕ್ತಾ ಇದ್ಲು. ಆದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಈ 11 ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಖಜಾನೆನ ಆ ಚೊಂಬೇನ್ ಇಟ್ಕೊಂಡು ತೋರಿಸ್ತಾ ಇದ್ದಾರೆ. ಈಗ ಖಾಲಿ ಮಾಡಿಬಿಟ್ಟಿದ್ದೇವೆ. ಇವತ್ತು ಚೊಂಬು ಖಾಲಿ ಆಗಿರೋದ್ರಿಂದ ನರೇಂದ್ರ ಮೋದಿ ಅವರತ್ತೆ ಆ ಚೊಂಬನ್ನ ಪ್ರದರ್ಶನ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯದ ಜನತೆಯನ್ನ ಖಾಲಿ ಚೊಂಬು ಇಟ್ಕೊಳ್ಳೋ ಪರಿಸ್ಥಿತಿ ತಂದಿಟ್ಟಿದ್ದೇವೆ. ಸ್ವಲ್ಪ ಚೊಂಬು ತುಂಬಿಸ್ಕೊಡಿ ಅಂತಕ್ಕಂಥದ್ದಕ್ಕೆ ಬಹುಶಃ ಈ ಖಾಲಿ ಚೊಂಬನ್ನ ಇಟ್ಕೊಂಡಕ್ಕೆ ಲೂಟಿ ಆಗಿದೆಯಲ್ಲ. ಈಗ ಕಳೆದ 11 ತಿಂಗಳಲ್ಲಿ ಹಲವಾರು ರೀತಿ ಲೂಟಿ ಕಾರ್ಯಕ್ರಮಗಳು ನಡೀತಲ್ಲ. ಖಜಾನಲ್ಲಿ ಇದ್ದಿದ್ದೆಲ್ಲ ಹಣ ಎಲ್ಲ ಲೂಟಿ ಆಯಿತು. ಈಗ ಚೊಂಬು ಖಾಲಿ ಇಟ್ಕೊಂಡವ್ರೆ. ಈ ಚೊಂಬನ್ನು ತುಂಬಿಸ್ಕೊಡಿ ಅಂತ ಹೇಳಿ ಈಗ ನರೇಂದ್ರ ಮೋದಿ ಅವ್ರ ಮುಂದೆ ಆ ಭಿಕ್ಷೆಯ ಒಂದು ಚೊಂಬು ಇಟ್ಕೊಂಡು ಹೊರಟಿದ್ದಾರೆ.